ಥರ್ಮಾಕೋಲ್ ಅದರಿಂದೇನು ಪ್ರಯೋಜನ? ಒಂದು, ವಸ್ತುಗಳ ಪ್ಯಾಕಿಂಗ್ ಮಾಡಬಹುದು, ಇಲ್ಲವೇ ಚಿಕ್ಕ ಪುಟ್ಟ ಕರಕುಶಲ ವಸ್ತುಗಳ ತಯಾರಿಕೆಗೆ ಬಳಸಬಹುದು. ಅದಕ್ಕಿಂತ ಹೆಚ್ಚಿನದೇನು ಸಾಧ್ಯ ಅಂತೀರಾ? ಹಾಗಿದ್ದರೆ ಒಮ್ಮೆ ಇಲ್ಲಿ ನೋಡಿ. ಥರ್ಮಾಕೋಲ್ನಿಂದ ಇಂತಹ ಅದ್ಭುತ ಕಲೆ ಸಾಧ್ಯವೇ ಎಂದು ಆಶ್ಚರ್ಯಪಡುವಂತಾಗುತ್ತದೆ. ಹೌದು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ನಡೆಯುತ್ತಿರುವ ಐತಿಹಾಸಿಕ ಆಳ್ವಾಸ್ ವಿಶ್ವ ನುಡಿಸಿರಿ ವಿರಾಸತ್ ಹಿನ್ನೆಲೆಯಲ್ಲಿ ಸುಂದರಿ ಆನಂದ ಆಳ್ವ ಕ್ಯಾಂಪಸ್ ಈಗ ಮಧುವಣಗಿತ್ತಿಯಂತೆ ಸಿಂಗಾರಗೊಳ್ಳುತ್ತಲಿದೆ. ಈ ಅಂದಕ್ಕೆ ಕಲಶವಿಟ್ಟಂತೆ ಥರ್ಮಾಕೋಲ್ನಿಂದ ಅದ್ಭುತ ಕಲಾಕೃತಿಗಳು ತಲೆ ಎತ್ತಿ ನಿಲ್ಲುತ್ತಿವೆ. ತಮಿಳುನಾಡು, ಉಜಿರೆಯಿಂದ ಬಂದಂತಹ ಕಲಾವಿದರು ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಲ್ಲಿ ಒಂದು ತಿಂಗಳಿಂದ ಕೆಲಸ ಮಾಡ್ತಿದ್ದೇವೆ. ಸುಮಾರು 2 ಟೀಮ್ ವರ್ಕಲ್ಲಿ ಮಾಡ್ತಿದ್ದೇವೆ. ಈಗಾಗಲೇ ಒಂದು ಟೀಮ್ ತಮ್ಮ ವರ್ಕನ್ನು ಕೆಲಸ ಮಾಡಿ ಹೋಗಿದೆ, ಒಟ್ಟಿಗೆ ಮಾಡ್ತಿದ್ದೇವೆ ನಾವು. ಒಬ್ಬರು ತಮಿಳುನಾಡಿನ ಒಂದು ಟೀಮ್ ಇತ್ತು, ಗೋಪಿಶೆಟ್ಟಿ ಪಾಳ್ಯದಿಂದ ಮುನಿಯಪ್ಪನ್ ಅಂತ, ಅವರದೊಂದು ಟೀಮ್ ಇತ್ತು. ಅವರು ಕೆಲಸ ಎಲ್ಲ ಮುಗಿಸಿ ಹೋಗಿದ್ದಾರೆ. ಈಗ ನಾವು ಆರ್ಟಿಸ್ಟ್ಗಳದ್ದೊಂದು ಟೀಮ್ ಉಂಟು, ಫೈನಲ್ ವರ್ಕ್ ಮಾಡ್ತಿದ್ದೇವೆ ಇದರಲ್ಲಿ. ಆಯುರ್ವೇದ ಆಸ್ಪತ್ರೆಯ ಆವರಣದಲ್ಲಿ ನಡೆಯುತ್ತಿರುವ ಈ ಕಾರ್ಯದಲ್ಲಿ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವ ಕಲಾಕೃತಿಗಳು ಮೂಡಿಬಂದಿವೆ. 18 ಅಡಿ ಎತ್ತರದ ಬಾಹುಬಲಿ, ಪರಶುರಾಮ, ನಾಟ್ಯ ಗಣಪತಿ, ಶಾರದಾಂಬೆ, ತುಳುನಾಡ ದೈವಗಳಾದ ಕೋಟಿ ಚೆನ್ನಯ್ಯ, ಬೇಲೂರು ಶಿಲಾಬಾಲಿಕೆ ಮುಂತಾದ ಮೂರ್ತಿಗಳು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ನಾಳೆ ವಿಶ್ವ ನುಡಿಸಿರಿ ವಿರಾಸತ್ ಸಮಯದಲ್ಲಿ ಈ ಎಲ್ಲ ಕಲಾಕೃತಿಗಳು ವೇದಿಕೆ ಹಾಗೂ ಕಾಲೇಜು ಆವರಣದಲ್ಲಿ ಪ್ರದರ್ಶನಗೊಳ್ಳಲಿವೆ. ಈ ಸಲ ವಿಶೇಷವಾಗಿ ಅಂದರೆ ಒಂದು 10-15 ಅಡಿ ಎತ್ತರ ಪರಶುರಾಮ, ಬಾಹುಬಲಿ ಅಂತ ಎಲ್ಲ ಮಾಡಲಿಕ್ಕೆ ಈ ಸಲ ವಿಶೇಷವಾಗಿ ಥರ್ಮಾಕೋಲ್ ಮಾಡೋದು ದೊಡ್ಡದು. ಸಾಧಾರಣ 1 ಲೋಡ್ 2 ಲೋಡ್ ಥರ್ಮಾಕೋಲಲ್ಲಿ ವರ್ಕ್ ಮಾಡಿ. ಇಷ್ಟು ಮಾತ್ರವಲ್ಲದೆ ಕಾಲೇಜಿನ ಆವರಣದಲ್ಲಿರುವ ಯಕ್ಷಗಾನ ಮೂರ್ತಿಗಳು, ತ್ರಿಶೂರ್ ಮಾದರಿಯ ಅಲಂಕೃತ ಆನೆಗಳು ಹಾಗೂ ರಾಧಾಕೃಷ್ಣ ಪ್ರತಿಮೆಗಳು ಸಹ ಈ ಕಲಾವಿದರ ತಂಡದಿಂದಲೇ ನಿರ್ಮಾಣಗೊಂಡಿವೆ. ಥರ್ಮಾಕೋಲ್ನಂತಹ ಸೂಕ್ಷ್ಮ ವಸ್ತುವಿನಿಂದ ಇಂತಹ ಅನನ್ಯ ಕಲಾಕೃತಿಗಳನ್ನು ರಚಿಸುವುದು ಸವಾಲಿನ ಕೆಲಸವೇ ಸರಿ. ಆದರೆ ಅತ್ಯಂತ ತನ್ಮಯತೆ, ಶ್ರದ್ಧೆಯಿಂದ ಈ ಕೆಲಸವನ್ನು ಸಲೀಸಾಗಿ ಮಾಡುತ್ತಿರುವ ಇವರ ಕಾರ್ಯ ಶ್ಲಾಘನೀಯ.